ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಲೋಕ. ನಾನಿವತ್ತು ಸ್ಯಾಂಡ್ವಿಚ್ ಅಥವಾ ಬರ್ಗರ್ ಟೇಸ್ಟ್ ಕೊಡುವಂತಹ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಹೊರಗಡೆ ತಿನ್ನೋ ಬದಲು ನಾನು ತೋರಿಸೋ ಕೆಲವು ಸಿಂಪಲ್ ಐಟಮ್ಸ್ನ ಹಾಕಿ ಮನೆಯಲ್ಲೇ ಮಾಡ್ಕೊಳ್ಬೋದು. 5 ನಿಮಿಷಗಳಲ್ಲಿ ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸ್ಗೆ ಮಾಡಿಕೊಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಟೇಸ್ಟ್ ಮಾಡಿ ನೋಡಿದೆ, ಸೇಮ್ ಅಂಗಡಿಗಳಲ್ಲಿ ಸಿಗುವಂತಹ ಸ್ಯಾಂಡ್ವಿಚ್ ಥರನೇ ಟೇಸ್ಟ್ ಬಂದಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ಶ್ರುತಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಸಿಂಪಲ್ ರೆಸಿಪಿನ ಮಾಡೋಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ. ಡೈಲಿ ನಾವು ಟೀಯಲ್ಲಿ ತಿನ್ನೋ ಬನ್ನು ಅಥವಾ ಬ್ರೆಡ್ಡನ್ನು ತೊಗೊಂಡು ಡಬಲ್ ಸ್ಲೈಸ್ನ ಮಾಡ್ಕೊಳ್ಳಿ. ಅಂದರೆ ಒಂದರಲ್ಲಿ ಎರಡನ್ನ ಈ ಥರ ತೋರಿಸಿರೋ ಥರ ಕಟ್ ಮಾಡ್ಕೊಳ್ಳಿ. ಅದಾದ ನಂತರ ನಾನಿಲ್ಲಿ ಬರ್ಗರ್ ಕ್ರೀಮನ್ನು ಬಳಸ್ಕೊಂಡಿದ್ದೀನಿ, ಹಾಗೂ ಟೊಮೆಟೊ ಸಾಸು ಮತ್ತು ಚಿಲ್ಲಿ ಸಾಸನ್ನು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಫ್ಲೇವರ್ ಕೊಡುತ್ತೆ. ಅಂದರೆ ಆ ಕ್ರೀಮನ್ನು ಬಳಸಬೇಕು, ತುಂಬ ಟೇಸ್ಟಿಯಾಗಿ ಅದೇ ಥರ ಟೇಸ್ಟೇ ಕೊಡುತ್ತೆ. ತೆಳ್ಳಗೆ ಹೆಚ್ಚಿರೋ ಸ್ಲೈಸ್ ಮಾಡ್ಕೊಂಡಿರೋದು ಸೌತೆಕಾಯಿ ಹಾಗೂ ಈರುಳ್ಳಿನ, ಸ್ವಲ್ಪ ಕೊತ್ತಂಬರಿನ ನಾನಿಲ್ಲಿ ಚಿಕ್ಕದಾಗಿ ನೈಸಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಸ್ವಲ್ಪ ತವನ ಕಾಯಕ್ಕಿಟ್ಟು ಚೂರು ತುಪ್ಪನ ನಾನಿಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ. ಅದೇನು ಸ್ಲೈಸ್ ಮಾಡಿ ಇಟ್ಕೊಂಡಿರ್ತೀರಲ್ವ ಬ್ರೆಡ್, ಅದರ ಮೇಲೆ ಸ್ವಲ್ಪ ತುಪ್ಪನ ಸವರಿ ಸ್ವಲ್ಪ ಹೆಂಚ ಮೇಲೆ ತುಪ್ಪನೂ ಕೂಡ ಹಾಕಿ ಬ್ರೆಡ್ಗಳನ್ನ ರೋಸ್ಟ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ರೋಸ್ಟ್ ಆದಾದಮೇಲೆ ತುಂಬ ಟೇಸ್ಟಾಗಿ ಖಡಕ್ಕಾಗಿ ಚೆನ್ನಾಗಿ ಬರುತ್ತೆ. ನೋಡ್ಕೊಳ್ಳಿ, ನಿಮಗೆ ಎಷ್ಟು ಬನ್ಗಳು ಬೇಕಾಗುತ್ತೋ ಅಷ್ಟನ್ನು ನೀವು ರೋಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 10ರಿಂದ 12 ಬನ್ನುಗಳನ್ನ ನಾನಿಲ್ಲಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬನ್ಗಳು ಇನ್ನೂ ಬೇಕಾಗಿತ್ತು ಅಂದರೆ ಒಂದೇ ಸಲ ಹೆಂಚ ಮೇಲೆ ಈ ಥರ 4-5 ನೀವು ರೋಸ್ಟ್ ಮಾಡ್ಕೋಬೋದು. ಅಂದರೆ ಇನ್ಸ್ಟೆಂಟಾಗಿ ಬೇಗ ಆಗುತ್ತೆ. ನಾನಿಲ್ಲಿ ಇಷ್ಟನ್ನು ಮಾಡ್ಕೊಂಡಿದ್ದೀನಿ. ಅದಾದ ನಂತರ ರೋಸ್ಟ್ ಆದಾದಮೇಲೆ ಕೆಳಗಡೆ ತಗೊಂಡ್ಬಿಟ್ಟು ಅದಕ್ಕೆ ಫಸ್ಟಾಗಿ ಚಿಲ್ಲಿ ಸಾಸನ್ನು ಹಾಕಿ, ಖಾರ ಜಾಸ್ತಿ ಬೇಕು ಅಂದರೆ ನಿಮಗೆ ಜಾಸ್ತಿನೇ ಹಾಕೋಬೋದು. ಅದಾದ ನಂತರ ನಾನು ಟೊಮೆಟೊ ಸಾಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೆಟೊ ಸಾಸ್ ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಾಗುತ್ತೆ, ಸ್ವಲ್ಪ ಹುಳಿ ಫ್ಲೇವರ್ ಬರುತ್ತಲ್ವ, ಅದಕ್ಕಾಗಿ ಈ ರೀತಿಯಾಗಿ ಹಾಕೊಂಡ್ಬಿಟ್ಟು, ಮತ್ತು ಕ್ರೀಮ್ ಅಂದರೆ ಬರ್ಗರ್ ಕ್ರೀಮ್ ಇರುತ್ತಲ್ವ, ಅದನ್ನು ಸ್ವಲ್ಪನೇ ನಾನಿಲ್ಲಿ ಬಳಸ್ತಾಯಿದ್ದೀನಿ. ಯಾಕಂದರೆ ಜಾಸ್ತಿ ಕ್ರೀಮ್ ಹಾಕ್ಬಿಟ್ರೆ ಜಾಸ್ತಿ ಅದೇ ಫ್ಲೇವರ್ ಕೊಡುತ್ತಲ್ವ, ಅದಕ್ಕಾಗಿ ಸ್ವಲ್ಪ ಕ್ರೀಮನ್ನೇ ಬಳಸಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ತಕ್ಕಂತೆ ಎಲ್ಲನೂ ಸಮವಾಗಿ ಹಾಕ್ಬಿಟ್ಟು, ಅದಾದ ನಂತರ ನೀವೇನು ಹೆಚ್ಚಿಟ್ಕೊಂಡಿರ್ತೀರಲ್ವ, ಸ್ಲೈಸ್ ಮಾಡಿಟ್ಟಿರ್ತೀರಲ್ವ ಎಲ್ಲ ತರಕಾರಿ, ಈರುಳ್ಳಿ, ಸೌತೆಕಾಯಿ, ಕೊತ್ತಂಬರಿ, ಅದನ್ನು ಕೂಡ ನೀವು ಅದ್ರ ಮೇಲೆ ಹಾಕ್ಬಿಟ್ಟು ಒಂದರ ಮೇಲೆ ಒಂದು ಸ್ಯಾಂಡ್ವಿಚ್ ಥರ ಅಥವಾ ಬರ್ಗರ್ ಥರ ಅದನ್ನು ಇಡ್ತೀರಲ್ವ, ಆ ಥರ ಇಟ್ಬಿಟ್ರೆ ಮನೇಲೇ ಸಿಂಪಲಾಗಿ ಸೂಪರಾಗಿ ಟೇಸ್ಟಿಯಾಗಿ ಸ್ಯಾಂಡ್ವಿಚನ್ನು ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಹೊರಗಡೆ ತಿನ್ನೋ ಅವಶ್ಯಕತೆಯೇ ಇಲ್ಲ. ಮನೆಯಲ್ಲೇ ನಾವಿಲ್ಲಿ 10 ನಿಮಿಷಗಳ ಕಾಲ ಟೈಮ್ ಕೊಟ್ಬಿಟ್ರೆ ನಮಗೆ ಬೇಕಾದಂಥ ರೀತಿಯಲ್ಲಿ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ಅದರ ಮೇಲೆ ನಿಮಗೆ ಇನ್ನೂ ಜಾಸ್ತಿ ಸ್ವಲ್ಪ ಬೇಕು ಅಂದರೆ ಒಣ ಖಾರನ ನೀವು ಹಾಕೋಬೋದು. ಚಿಲ್ಲಿ ಫ್ಲೇಕ್ಸನ್ನು ಆ್ಯಡ್ ಮಾಡ್ಕೋಬೋದು. ಅದು ಇಲ್ಲ ಅಂದರೆ ಒಣ ಖಾರ ಏನಿರುತ್ತಲ್ವ ಅಡುಗೆಗೆ ಯೂಸ್ ಮಾಡೋದು, ಅದನ್ನೇ ಕೂಡ ನೀವು ಹಾಕಿ. ಉಪ್ಪು ನಿಮಗೆ ಬೇಕಿತ್ತಂದರೆ ಹಾಕಿ, ಇಲ್ಲ ಅಂದರೆ ನೀವು ಸ್ಕಿಪ್ನ ಮಾಡ್ಕೋಬೋದು. ಈ ರೀತಿಯಾಗಿ ಟೇಸ್ಟಿಯಾಗಿ ಯಮ್ಮಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ಹೆಲ್ದಿ ಸ್ನ್ಯಾಕ್ಸ್ ಬೇಕು ಅಂದರೆ, ಟೇಸ್ಟಿ ಸ್ನ್ಯಾಕ್ಸ್ ಬೇಕು ಅಂದರೆ ಶ್ರುತಿ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿದ್ರೇ ಬಾಯಲ್ಲಿ ನೀರು ಬರೋ ಥರ ಇದೆಯಲ್ವ, ಇದೇ ರೀತಿಯಾಗಿ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.